ಎದ್ದೇಳುವಾಗ, ಕುಳಿತುಕೊಳ್ಳುವಾಗ ಅಥವಾ ನಡೆಯುವಾಗ ಕೀಲುಗಳಲ್ಲಿ ಶಬ್ದ ಕೇಳಿಸಿಕೊಳ್ಳುವುದು ಯಾವಾಗಲೂ ಕ್ಯಾಲ್ಸಿಯಂ ಕೊರತೆಯ ಲಕ್ಷಣವೇ ಆಗಿರಬೇಕೆಂದೇನಿಲ್ಲ. ಇದು ವಯಸ್ಸು, ಕೀಲುಗಳ ಚಲನೆ, ಸೈನೋವಿಯಲ್ ದ್ರವದಲ್ಲಿನ ಅನಿಲ ಗುಳ್ಳೆಗಳು ಅಥವಾ ಕೆಲವೊಮ್ಮೆ ಸಂಧಿವಾತದಂತಹ ಕಾರಣಗಳಿಂದಲೂ ಉಂಟಾಗಬಹುದು. ಆದರೂ ನಿರಂತರ ನೋವು ಅಥವಾ ಊತ ಇದ್ದರೆ ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ಮೂಳೆಗಳ ಆರೋಗ್ಯಕ್ಕೆ ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅತ್ಯಗತ್ಯ. ಈ ದೃಷ್ಟಿಯಿಂದ ಮೊಟ್ಟೆ, ಹಾಲು ಮತ್ತು ಒಣಹಣ್ಣುಗಳಿಂದ ತಯಾರಿಸಿದ ಪುಡ್ಡಿಂಗ್ ಉತ್ತಮ ಪೌಷ್ಟಿಕ ಆಹಾರವಾಗಬಹುದು. ಮೊಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್, ವಿಟಮಿನ್ ಡಿ, ಬಿ ಕಾಂಪ್ಲೆಕ್ಸ್ ಹಾಗೂ ಸತುವಿನಂತಹ ಪೋಷಕಾಂಶಗಳಿದ್ದು ಮೂಳೆಗಳ ಆರೋಗ್ಯಕ್ಕೆ ನೆರವಾಗುತ್ತವೆ. ಕೆಲವು ಅಧ್ಯಯನಗಳು ಮೊಟ್ಟೆಯಲ್ಲಿರುವ ಪೋಷಕಾಂಶಗಳು ಮೂಳೆ ಖನಿಜ ಸಾಂದ್ರತೆಯನ್ನು ಬೆಂಬಲಿಸಬಹುದು ಎಂದು ಸೂಚಿಸಿವೆ. ಆದರೆ ಈ ಪುಡ್ಡಿಂಗ್ ಮಾತ್ರವೇ ಮೂಳೆ ಅಥವಾ ಕೀಲು ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿವಾರಿಸುತ್ತದೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಸಮತೋಲನ ಆಹಾರ, ನಿಯಮಿತ ವ್ಯಾಯಾಮ, ಸಾಕಷ್ಟು ಸೂರ್ಯನ ಬೆಳಕು ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆಯಂತೆ ಪೂರಕಗಳನ್ನು ಸೇವಿಸುವುದು ಮೂಳೆಗಳ ಆರೋಗ್ಯಕ್ಕೆ ಹೆಚ್ಚು ಪರಿಣಾಮಕಾರಿ.